ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ಗೆ ಏರ್ ಬಲೂನ್ ಹಾರಿ ಬಂದು ಒಂದಷ್ಟು ಕ್ಷಣಗಳಲ್ಲಿ ಆತಂಕವು ಮನೆ ಮಾಡಿತು. ಹೊಸಕೋಟೆಯಲ್ಲಿ ಏರ್ ಬಲೂನ್ನಿಂದ ಆತಂಕ ಸೃಷ್ಟಿಯಾಯಿತು. ಹೊಸಕೋಟೆಯಲ್ಲಿ ಹಾರಿಸಿದ್ದ ಏರ್ ಬಲೂನ್ ಅದರಿಂದ ಆತಂಕ ಸೃಷ್ಟಿಯಾಗಿದೆ ನೋಡಿ. DGCA ರೂಲ್ಸ್ ಪ್ರಕಾರ ಡ್ರೋನ್ ಆಗಲಿ ಅಥವಾ ಯಾವುದೇ ಬಲೂನ್ ಆಗಲಿ ಆ ಭಾಗದಲ್ಲಿ ಹಾರಾಡಂಗಿಲ್ಲ. ಏರ್ಪೋರ್ಟ್ ವ್ಯಾಪ್ತಿಯಲ್ಲಿ ಅದು ನಿಷಿದ್ಧ ಇದೆ. ಬಟ್ ಹೊಸಕೋಟೆಯ BCD ಕಂಪನಿ ಹಾರಿಸಿದ್ದ ಬಲೂನು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತನಕ ಬಂದ್ಬಿಡ್ತು. ನಿಯಂತ್ರಣ ತಪ್ಪಿ ಏರ್ಪೋರ್ಟ್ಗೆ ಬಂದ್ಬಿತ್ತು ಬಲೂನು. CSF ಭದ್ರತಾ ಸಿಬ್ಬಂದಿ ಬಲೂನನ್ನು ವಶಕ್ಕೆ ಪಡ್ಕೊಂಡ್ರು. ಈಗ ತನಿಖೆ ಮಾಡ್ತಾ ಇದ್ದಾರೆ. ಕೆಂಪೇಗೌಡ ವಿಮಾನ ನಿಲ್ದಾಣದ ಪೊಲೀಸರಿಂದ ಠಾಣೆಗೂ ಕೂಡ ಕಂಪ್ಲೇಂಟ್ ಹೋಗಿದೆ. ನೋಡಿ, ಇದೆ ಏರ್ ಬಲೂನು. ಈ ಏರ್ ಬಲೂನು ಹೊಸಕೋಟೆಯಲ್ಲಿ ಹಾರಿಸಲಾಗಿರುತ್ತೆ. ಹೊಸಕೋಟೆಯಲ್ಲಿ BCD ಅಂತ ಕಂಪನಿ, ಆ ಕಂಪನಿ ಹಾರಿಸಿದ್ದಂತಹ ಬಲೂನ್ ಅದು. ಆ ಬಲೂನು ವಿಡಿಯೋದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತನಕನೂ ಬಂದುಬಿಟ್ಟಿದೆ. ಅಲ್ಲಿ ರೂಲ್ಸ್ ಪ್ರಕಾರ ಯಾವುದೇ ರೀತಿಯಾದಂಥ ಡ್ರೋನ್ ಆಗಲಿ ಅಥವಾ ಯಾವುದೇ ರೀತಿಯಾದಂತಹ ಬಲೂನ್ಗಳಾಗಲಿ ಹಾರಾಡಂಗಿಲ್ಲ. ಆ ಕಡೆ ಭಾಗದಲ್ಲಿ ತೊಂದರೆ ಆಗುತ್ತೆ ಫ್ಲೈಟ್ಗೆ. ಇದು ಅಪಘಾತಕ್ಕೆ ಎಡೆ ಮಾಡಿಕೊಡುವಂಥ ಘಟನೆಗಳವೆಲ್ಲ. ಹಾಗಾಗಿ ನಿಷಿದ್ಧ ಇದ್ದರೂ ಕೂಡ ಈ ಬಲೂನ್ ಇಲ್ಲಿಗೆ ಬಂತಲ್ಲ, ಈಗ ಈ ಬಲೂನ್ ಹಾರಿಸಿದವ್ರಿಗೆ ಅವರ ಮೇಲೆ ಕ್ರಮ ಆಗೇ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಕಂಪ್ಲೇಂಟ್ ಕೂಡ ದಾಖಲಾಗಿದೆ ಪೊಲೀಸರು.